ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಟಾಕ್ಸಿಕ್ ಮೂವಿ ರಿವ್ಯೂ. ಓ ಮೈ ಗಾಡ್, ಬರೀ ಸಿನಿಮಾ ಅಲ್ಲ ಇದು. ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಇಟ್ ಈಸ್ ಅನ್ ಇಂಡಿಯನ್ ಸಿನಿಮಾ ಎಕ್ಸ್ಪೀರಿಯನ್ಸ್. ನಾವೆಲ್ಲ ಬಾಲಿವುಡ್ ಲೆವೆಲ್ಗೆ ಸಿನಿಮಾ ಮಾಡಿದ್ರೆ ಸಾಕು, ಬಾಲಿವುಡ್ ಲೆವೆಲ್ಗೆ ಅದು ಇದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಬಟ್ ಇಟ್ ಈಸ್ ಹಾಲಿವುಡ್ ಲೆವೆಲ್ ಅಲ್ಲ, ಅದಕ್ಕೂ ಕ್ರಾಸ್ ಆದಂಗಿದೆ ಇದು. ನಾನು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್ಕು ಯಾವುದ್ರ ಬಗ್ಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಯಶ್ ಅವರು ಸ್ಟೋರಿ ಬರೆದು, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೈ ಹಾಕಿ ಕೆಲಸ ಮಾಡಿ ಕನ್ನಡಿಗರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡಬೇಕು ಅಂತ ಮಾಡಿರುವಂಥ ಕೆಲಸ ಸ್ಕ್ರೀನ್ ಮೇಲೆ ಫ್ರೇಮ್ ಟು ಫ್ರೇಮ್ ನಿಮಗೆ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಆದಾಗಿಂದ ಹಿಡಿದು ಕೊನೆವರೆಗೂ, ಕ್ಲೈಮ್ಯಾಕ್ಸ್ ಹಂತದವರೆಗೂ ಸಿನಿಮಾ ಮಾತ್ರ ಅಲ್ಟಿಮೇಟ್. ನಿಮಗೆಲ್ಲೂ ಇಲ್ಲಿ ಬೋರ್ ಆಗ್ತಾ ಇದೆ, ಇಲ್ಲ ಇನ್ನೇನೋ ಏನು ಗುರು ಇದು ಹಿಂಗಿದೆ, ನೆವರ್, ಚಾನ್ಸೇ ಇಲ್ಲ. ರಾಕಿಂಗ್ ಸ್ಟಾರ್ ಯಶ್, ರಾಕಿ ಬಾಯ್, ರಾಕಿಂಗ್ ಸ್ಟಾರ್. ಆ್ಯಂಡ್ ಹಿಯರ್ ರಾಯಾ ವರ್ಸಸ್ ರಾಯಾ. ಈ ಯಶ್ ಅವರು ಇಂಟರ್ವ್ಯೂ ಅಲ್ಲಿ ಒಂದು ಮಾತು ಹೇಳಿದರು, ಫಾದರ್ ಆ್ಯಂಡ್ ಸನ್ ರಿವೆಂಜ್ ಸಾಗಾ ಅಂತ. ಅದು ಬೇರೆ ಥರ ಇದೆ ಇಲ್ಲಿ. ಇಟ್ ಈಸ್ ರಾಯಾ ವರ್ಸಸ್ ರಾಯಾ, ಅಂದರೆ ರಾಯನ್ ಮಗ ಟಿಕೆಟ್. ಇಲ್ಲಿ ಜಾಸ್ತಿ ಮಾತಾಡಿದ್ರೆ ಸ್ಟೋರಿ ಹೇಳ್ತೀಯಾ, ಹಂಗೆ ಹೇಳ್ತೀಯಾ, ಹಿಂಗೆ ಹೇಳ್ತೀಯಾ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಇಲ್ಲಿ ಏನೂ ನಿಮ್ಗೆ ಅರ್ಥ ಆಗಲ್ಲ. ನಾನು ಒಂದು ಪಾಯಿಂಟ್ ಅಂತೂ ಹೇಳ್ತೀನಿ, ಸ್ಟಾರ್ಟಿಂಗಿಂದ ಏನು ನೀವು ಸಿನಿಮಾ ಕೊನೆಯವರೆಗೂ ನೋಡ್ತಿರಲ್ಲ, ಕೊನೆಯಲ್ಲಿ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಇದೆ. ಆ ಮೇಜರ್ ಟ್ವಿಸ್ಟ್ ನೀವು ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಏನೂ ಇಲ್ವಾ ಇಲ್ಲಿ ಅಂತ. ನಿಮ್ಮ ಕಣ್ಮುಂದೆನೇ ಇರುತ್ತೆ, ಆದರೂ ನಿಮ್ಮ ಕಣ್ಮುಂದೆ ಇರಲ್ಲ. ಇದಿಷ್ಟೇ ಸಿನಿಮಾ. ಜಾಸ್ತಿ ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ. 1 or 2 ವೀಕ್ಸ್ ಆದಮೇಲೆ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ, ಯಾಕೆಂದರೆ ಎಲ್ಲರೂ ಸಿನಿಮಾ ನೋಡ್ಬಿಟ್ಟಿರ್ತಾರೆ ಅವಾಗ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಕ್ಯಾಮ್ರಾ ವರ್ಕ್ ಬ್ಯೂಟಿಫುಲ್, ಮೂವಿ ಸಖತ್ತಾಗಿದೆ, ಸೌಂಡ್ ವರ್ಕ್, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡು, ಸಿನಿಮ್ಯಾಟೋಗ್ರಫಿ. ನಾನು ಯಾವುದ್ರ ಬಗ್ಗೆ ಏನು ಹೇಳಬೇಕು ಅಂತಲೂ ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಒಂದು ಹೇಳ್ತೀನಿ, ತುಂಬ ಜನಕ್ಕೆ ಸ್ಟೋರಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದರೂ ಆಗಬಹುದು. ಯಾಕೆ ಅಂತಂದರೆ ಸ್ಕ್ರಿಪ್ಟ್ ಮೇಲೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ, ಸ್ಟೋರಿ ಮೇಲೆ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ನೀವು ಯಾವುದ್ರ ಮೇಲೂ ಫೋಕಸ್ ಮಾಡೋಕ್ಕಾಗಲ್ಲ ಸಿನಿಮಾದಲ್ಲಿ. ಕ್ಯಾಮ್ರಾ ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಆಗುತ್ತೆ. ಆ್ಯಂಡ್ ಒನ್ ಥಿಂಗ್ ಇದರಲ್ಲಿ ತುಂಬಾ ಹೈಲೈಟ್ ಆಗಿರೋದು ಅಂತಂದರೆ ಆ್ಯಕ್ಷನ್ ಸೀನ್ಸ್. ಜೆ ಪೇರಿ ಅವ್ರು ಬಂದ್ಬಿಟ್ಟು ಯಶ್ ಅವ್ರಿಗೆ ಏನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಗನ್ನಲ್ಲಿ ಶೂಟ್ ಮಾಡೋದನ್ನು, ಅದನ್ನು ನೋಡಿದಾಗ ಏನೋ ಬೇರೆನೇ ನಡೀತಾ ಇದೆ ಇಲ್ವಿ ಅಂತ ಅಂದ್ಕೊಂಡಿದ್ವಿ ನಾವು. ಎಸ್, ದಿಸ್ ಈಸ್ ಡಿಫ್ರೆಂಟ್ಲಿ ಕಂಪ್ಲೀಟ್. ದಿಸ್ ಈಸ್ ರಾಕಿಂಗ್ ಸ್ಟಾರ್ ಯಶ್, ಟಾಕ್ಸಿಕ್. ಕಮ್ ಆನ್ ಮ್ಯಾನ್, ಥಿಯೇಟ್ರಿಗೆ ಹೋಗಿ ನೋಡಿ. ಇದು ಹಾಲಿವುಡ್ ಸಿನಿಮಾ, ಅದನ್ನು ಮೀರಿಸಿದಂಥ ಸಿನಿಮಾ. ಹಾಲಿವುಡ್ ಡಿಸ್ಟ್ರಿಬ್ಯೂಟರ್ಸು ನಾವಿದನ್ನು ಇಂಗ್ಲೀಷ್ ವರ್ಷನಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದು ಸುಮ್ಮನೆ ಅಲ್ಲ. ನೋಡಿ, ಕನ್ನಡ ಸಿನಿಮಾ, ಕನ್ನಡದ ಹಾಲಿವುಡ್ ಸಿನಿಮಾ, ಆ್ಯಂಡ್ ಬೇರೆನೇ ಲೆವೆಲ್. ನಾನು ಒಂದು ಮಾತು ಹೇಳಬೇಕು, ಅದನ್ನು ಈಗ ಹೇಳಲ್ಲ, ಮುಂದೆ ಮಾತಾಡ್ತೀನಿ. ಬಾಯ್, ಟೇಕ್ ಕೇರ್. ಕನ್ನಡ ಸಿನಿಮಾಗಳನ್ನು, ಕನ್ನಡದ ಹಾಲಿವುಡ್ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಥಿಯೇಟ್ರಲ್ಲೇ. ಯು ಮಸ್ಟ್ ವಾಚ್ ಇನ್ ಥಿಯೇಟರ್. ಬಾಯ್.